ವೆಲ್ಕಮ್ ಬ್ಯಾಕ್. ಲಾಕ್ಡೌನ್ ಮತ್ತೆ ಜಾರಿ ಆಗ್ತಾ ಇದೆ. ನಾಳೆ ರಾತ್ರಿ 8 ಗಂಟೆಯಿಂದ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಉಳಿದ ಜಿಲ್ಲೆಗಳ ಪರಿಸ್ಥಿತಿ ಇವತ್ತು ಸಂಜೆ ಒಳಗೆ ಮಾನ್ಯ ಮುಖ್ಯಮಂತ್ರಿಗಳು ಪ್ರಕಟ ಮಾಡೋರಿದ್ದಾರೆ. ಈಗಾಗಲೇ ಆ ಜಿಲ್ಲೆಯವರಿಂದಲೇ ಲಾಕ್ಡೌನ್ ಮಾಡಿ ಅನ್ನುವ ಬೇಡಿಕೆ ಕೂಡ ವ್ಯಕ್ತ ಆಗ್ತಾ ಇದೆ. ಪ್ರತಿಪಕ್ಷದಲ್ಲಿ ಕೂತಿರೋ ಕೂಡ ಒತ್ತಡವನ್ನು ಮತ್ತು ಒತ್ತಾಯವನ್ನು ಕೂಡ ಹಾಕ್ತಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ನಮ್ಮ ಜೊತೆ ಈ ಸಂದರ್ಭದಲ್ಲಿ ಲೈವ್ ಜಾಯಿನ್ ಆಗ್ತಿರೋರು ಪ್ರಸಿದ್ಧ ವಿಶ್ಲೇಷಕರಾದಂತಹ ಶ್ರೀ KC ರಘು ಅವರು. ವೆರಿ ಗುಡ್ ಮಾರ್ನಿಂಗ್ ಸರ್, ವೆಲ್ಕಮ್. ಹೇಗಿದ್ದೀರಿ ಸರ್? Okay, going on. Very nice. Happy to see you, sir. ಲಾಕ್ಡೌನ್ ಆಗಬೇಕಾಗಿತ್ತು, ಫೈನಲಿ ಆಗ್ತಾ ಇದೆ. ಒಂದು ಸಮಾಧಾನ. ಆದ್ರೆ ಲಾಕ್ಡೌನ್ ಹೇಗಾಗುತ್ತೆ ಮತ್ತು ನಾವು ಹೇಗಿರಬೇಕು ಅನ್ನೋದು ಎರಡನೇ ಕ್ವಶನ್. ಬೆಟರ್ ಲೇಟ್ ದೆನ್ ನೆವರ್. ಆಗದೆ ಇರೋದಕ್ಕಿಂತ ಈಗ ಆಗ್ತಿರೋರು ಉತ್ತಮ ಅಂತ ಅನ್ಕೊಳ್ಳೋದಾದ್ರೆ ಹೆಂಗಿರಬೇಕು, ಹೇಗಿರುತ್ತೆ ಅದನ್ನ ಹೇಳಿ ಸರ್. ಆಕ್ಚುಲಿ ನೀವು ಕರೆಕ್ಟ್ ಆಗಿ ಹೇಳಿದ್ರ. ಒಂದ್ ಏನ್ ಹೇಳ್ತಾರೆ, ವಾಟ್ ಅನ್ನೋದಕ್ಕಿಂತ ಹೌ ಅನ್ನೋದು ಮುಖ್ಯ ಅಂತ ಹೇಳ್ತಾರೆ ನೋಡಿ. ಏನು ಮಾಡ್ತೀರಾ ಅನ್ನೋದಕ್ಕಿಂತ ಹೇಗೆ ಮಾಡ್ತೀರಾ, ಹೇಗೆ ಅಂತಕ್ಕಂಥದ್ದು ಹೇಳ್ತಾರೆ. ಅದಕ್ಕೊಂದು ಇನ್ನೊಂದು ಮಾತು ಹೇಳ್ತಾರೆ, ಗಾಡ್ ಈಸ್ ನಾಟ್ ಎ ನೌನ್ ಬಟ್ ಎ ವರ್ಬ್ ಅಂತ. ಅಂದ್ರೆ ಅಲ್ವಾ, ಅದ್ ಅಡ್ಜೆಕ್ಟಿವ್, ಅದು ಹೇಗೆ ಅಡ್ವರ್ಬ್ ಆಲ್ಸೋ. ಸೊ ಇದು ಬಹಳ ಮುಖ್ಯ ಅಂತ ಹೇಳ್ತಕ್ಕಂಥದ್ದು. ಇದು ಯಾಕಂದ್ರೆ ಸಾರಾಸಟ್ಟಾಗಿ ಲಾಕ್ಡೌನ್ ಎಲ್ಲವನ್ನೂ ಸರಿಯಾಗಿ ಪೊಲೀಸರಿಗೆ ಸರಿಯಾಗಿ ಮಾಹಿತಿ ಕೊಡದೇ ಇದ್ರೆ, ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗೆ ಸರಿಯಾಗಿ ನೀವು ಯಾವ ರೀತಿ ಇದನ್ನ ಲಾಕ್ಡೌನ್ ಮಾಡ್ಕೋಬೇಕು ಅಂತ ಹೇಳದೇ ಇದ್ರೆ, ಒಳ್ಳೇದು ಮಾಡಕ್ ಹೋಗಿ ಕೆಟ್ಟದಾಗುತ್ತೆ. ಕೆಲಸ ಹೇಳ್ತಾರೆ ನೋಡಿ, ರೆಮಿಡಿ ಇಸ್ ವರ್ಸ್ ದೆನ್ ಮ್ಯಾಲಿಡಿ ಅಂತ. ಔಷಧಿ ಕಾಯಿಲೆಗಿಂತ ಅನಾಹುತ ಮಾಡ್ತು ಅಂತ ಹೇಳ್ತಕ್ಕಂಥದ್ದು. ಹಾಗಾಗಬಾರ್ದು. ಎಸೆನ್ಷಿಯಲ್ ಗೂಡ್ಸ್ ಅನ್ನ ಅಥವಾ ರೈತರ ಸಾಮಗ್ರಿಗಳು ಏನಿದೆ, ಕೃಷಿ ಸಾಮಗ್ರಿಗಳು ಏನಿದೆ, APMC ಇರ್ಬೋದು, ಈ ರೀತಿಯಾಗಿ ಏನಿದೆಯಲ್ಲ, ಅದು ಹಿಂದೆ ಬಹಳ ಹೊರತ ಬಿತ್ತದಕ್ಕೆ. ರೈತರು, ನೀವು ಗೊತ್ತು, ಲಾಕ್ಡೌನ್ ಆದಾಗ ರೈತರು ಹಣ್ಣು ಹೂ ಹೊಲದಲ್ಲಿ ಮುಚ್ಚಿರ್ತಕ್ಕಂಥ ಘಟನೆಗಳಾಯ್ತು. ಅದು ಆಗಬಾರ್ದು ಈ ಸಾರಿ. ಈ ಎಸೆನ್ಷಿಯಲ್ ಗೂಡ್ಸ್, ಅದು ಮೆಡಿಸಿನ್ ಇರ್ಬೋದು, ಫುಡ್ ಇರ್ಬೋದು, ಇಂಥದ್ದಕ್ಕೆ ಯಾವುದೇ ರೀತಿ ತೊಂದರೆ ಆಗದೆ ನಾವು ಲಾಕ್ಡೌನ್ ಅನ್ನ ಮಾಡುವಂಥದ್ದು ಅತ್ಯಂತ ನಮ್ಗೆ ಕ್ರಿಟಿಕಲ್ ಆಗಿ ಬೇಕಾಗಿರ್ತಕ್ಕಂಥದ್ದು. ಜೊತೆಗೆ ನೀವು ಕಾಮರ್ಸ್ ಅಲ್ಲಿ ಮೊದಲು ಏನ್ ಮಾಡಿದ್ರು, ಕಾಮರ್ಸ್ ಅಲ್ಲಿ ಬರೀ ಫುಡ್ ಮಾಡಬಹುದು ನೀವು, ಬೇರೆ ಏನು ನಾನ್ ಎಸೆನ್ಷಿಯಲ್, ಕಾಮರ್ಸ್ಗೆ ಎಸೆನ್ಷಿಯಲ್ ನಾನ್ ಎಸೆನ್ಷಿಯಲ್ ಅಂತ ರೆಸ್ಟ್ರಿಕ್ಷನ್ಸ್ ಅನ್ನ ಮಾಡಕ್ ಹೋಗ್ಬಾರ್ದು. ಯಾರೋ ಒಬ್ರು ಮೊಬೈಲ್ ಕೆಟ್ಟೋಗಿರುತ್ತೆ, ಒಂದು ಮೊಬೈಲ್ ತಗೋಬೇಕು ಅಂತ ಆಗುತ್ತೆ, ಅವನಿಗೆ ಅದು ಎಸೆನ್ಷಿಯಲ್ಲೇ. ಮೊಬೈಲ್ ಇಲ್ಲ ಅಂದ್ರೆ ಅವನಿಗೆ ಇವತ್ತು ಊಟಕ್ಕಿಂತ ಎಸೆನ್ಷಿಯಲ್ ಅಂತ ಸರ್. ಎಲ್ಲರಿಗೂ ಅವ್ರವ್ರ ನಿಟ್ಟಿನಲ್ಲಿ ಒಂದು ಎಸೆನ್ಷಿಯಲ್ ಇದ್ದೇ ಇರುತ್ತೆ. ಹಂಗನ್ಬಿಟ್ಟು ಎಲ್ಲರೂ ಓಪನ್ ಮಾಡಕ್ ಆಗಲ್ವಲ್ಲ ಸರ್? ಅಲ್ಲ, ಕಾಮರ್ಸ್ ನಾನು ಹೇಳ್ತಾ ಇರೋದು ರೀತಿಯಲ್ಲ. ಐ ಗಾಟ್ ಯು ಪಾಯಿಂಟ್. ಬಟ್ ಅವಾಗ ಹೆಚ್ಚು ಜನ ಓಡಾಡಕ್ ಶುರು ಮಾಡ್ತಾರೆ. ಕಾಮರ್ಸ್ ಹುಡುಗರೇನು ಕಡಿಮೆ ಏನಿಲ್ಲ, ಅವರು ಸಾವಿರ ಗಟ್ಟಲೆ ಇದ್ದಾರೆ. ಸೊ ಎಲ್ಲರೂ ಓಡಾಡಕ್ ಶುರು ಮಾಡ್ಬಿಟ್ರೆ ಆ ಲಾಕ್ಡೌನ್ ಅರ್ಥ ಇಲ್ಲಿಂದ ಬಂತು ಅಂತ ತುಂಬಾ ಜನ ಪ್ರಶ್ನೆ ಕೂಡ ಮಾಡಿದ್ದಾರೆ. ಇಲ್ಲ, ಅದು ನಮ್ಗೆ ಲಾಕ್ಡೌನ್ ಈಗೇನಂದ್ರೆ ಫಿಸಿಕಲಿ ನಿಮ್ಗೆ ಒಂದು ಸಾಂಸ್ಥಿಕವಾಗಿ ಕೆಲಸ ಮಾಡೋರಿಗೆ ಅವ್ರಿಗೊಂದು PPE ಕಿಟ್ ಕೊಡ್ಬೋದು, ಅವ್ರು ಅಮೆಜಾನ್ ಇರ್ಬೋದು, ಬಿಗ್ ಬಾಸ್ಕೆಟ್ ಇರ್ಬೋದು. ಅವ್ರು ನೋಡಿ, ಸಾಂಸ್ಥಿಕವಾಗಿ ಕೆಲಸ ಮಾಡೋರಿಗೆ ಒಂದು ಸೇಫ್ಟಿ ಮೆಜರ್ ಅಂತ ತಗೊಳ್ಳೋದು ಸುಲಭ. ಅದೇ ನಿಮ್ಗೆ ಯಾವ್ದೋ ಒಂದು ದರ್ಶಿನಿ ಓಪನ್ ಆಗಿದೆ, ಅಲ್ಲಿ ಹೋಗಿ ನೀವು ಸಿಸ್ಟಮ್ ಇಂಪ್ಲಿಮೆಂಟ್ ಮಾಡೋದು ಕಷ್ಟ. ಈ ಎಲ್ಲ ದೇಶಗಳಲ್ಲೂ ನಿಮ್ಗೆ ಚೈನಾದಲ್ಲಿ, ವುಹಾನ್ನಲ್ಲಿ ಎಲ್ಲ ಕಾಮರ್ಸ್ ಅಲ್ಲೇ ವ್ಯವಹಾರ ಆಗಿದ್ದು. ಎಲ್ಲ ಅದು ಒಂದು ಅಪಾರ್ಟ್ಮೆಂಟ್ ಥಿಂಗ್ಸ್ ಬಂದ್ರೆ ಅಪಾರ್ಟ್ಮೆಂಟ್ ನಂಬರ್ ಪ್ರಕಾರ ತಂದು ಗೇಟ್ ಅಲ್ಲಿ ಇಟ್ಟು ಹೋಗ್ತಾ ಇದ್ರಂತೆ. ಅಪಾರ್ಟ್ಮೆಂಟ್ ನವರು ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ತಾ ಇದ್ರು, ಯಾರು ಹೊರಗೆ ಬರ್ತಾ ಇರ್ಲಿಲ್ಲ. ಸೊ ಹೀಗಾಗಿ ನೀವು ಜನಜೀವನಕ್ಕೆ ತೊಂದರೆ ಆಗಬಾರ್ದು. ಆ ರೀತಿಯಾಗಿ ಲಾಕ್ಡೌನ್ ಅನ್ನ ಮಾಡಬಹುದು, ಖಂಡಿತವಾಗಿ ಮಾಡಬಹುದು. ಅನೇಕ ದೇಶಗಳು ಮಾಡಿದ್ದಾವೆ. ಅದು ಸೌತ್ ಕೊರಿಯಾ ಇರ್ಬೋದು, ವಿಯೆಟ್ನಾಂ ಇರ್ಬೋದು, ಅನೇಕ ದೇಶಗಳು, ತೈವಾನ್ ಸಣ್ಣ ದೇಶ, ಅದ್ಭುತವಾಗಿ ಇದುವರೆಗೂ ಮ್ಯಾನೇಜ್ ಮಾಡ್ತಿರ್ತಕ್ಕಂಥ ದೇಶ. ಆದ್ರೆ ಅವರು ವ್ಯವಹಾರಕ್ಕೆ, ನಿಮ್ಗೆ ಜನಜೀವನಕ್ಕೆ, ಈಗ ಯಾರೋ ಒಂದು ಹಾರ್ಟ್ ಅಟ್ಯಾಕ್ ಆಯ್ತು, ಅವ್ರ ಆಸ್ಪತ್ರೆಗೆ ಹೋಗ್ಬೇಕೋ ಬೇಡವೋ? ಹೋಗ್ಲೇಬೇಕು. ಅವ್ರಿಗೆ ಏನು ಗೋಲ್ಡನ್ ಅವರ್ ಅಂತ ಇರುತ್ತೆ, ಅಷ್ಟು ಒಳಗಡೆ ಹೋಗಿದ್ರೆ ಅವನಿಗೆ ಜೀವ ಉಳಿತಕ್ಕಂಥದ್ದು. ಡೆಲಿವರಿ ಆಗ್ಬೇಕು ಅಂತ ಹೇಳಿದ್ರೆ ಯಾವುದೋ ಡೆಂಟಿಸ್ಟ್ ಶಾಪ್ ಹೋಗಿ ಡೆಲಿವರಿ ಆಯ್ತು. ಈ ರೀತಿಯಾಗಿ ಕೋವಿಡ್ ಹೊರತಾಗಿ ಇರತಕ್ಕಂಥ ಕಾಯಿಲೆಗಳನ್ನ ಅಷ್ಟೇ ಜಾಗರೂಕತೆಯಿಂದ ಹೇಗೆ ನೋಡ್ಕೋಬೇಕು, ಎಸೆನ್ಷಿಯಲ್ ಗೂಡ್ಸ್ ಇಂದ ತೊಂದರೆ ಆಗದೆ ಹೇಗೆ ನೋಡ್ತಕ್ಕಂಥದ್ದು, ಇದು ಒಂದು ರೀತಿಯಲ್ಲಿ ಮತ್ತೆ ಮಿಡಲ್ ಪಾತ್ ಅಂತ ಹೇಳ್ತಾರೆ, ಮಧ್ಯಮ ಮಾರ್ಗ ಅಂದ ಹಾಗೆ. ಬಂದ್ ಅಂದ್ರೆ ಬ್ಲಾಂಕೆಟ್ ಬಂದ್ ಅಲ್ಲ, ಬಂದ್ ಬಟ್ ವಿತ್ ಸಿಸ್ಟಮ್ಸ್, ವಿತ್ ಲಾಟ್ ಆಫ್ ಕಂಡೀಷನ್ಸ್. ನೀವು ವಿತೌಟ್ ಅಫೆಕ್ಟಿಂಗ್ ದ ಲೈಫ್. ಜನಜೀವನ ತೊಂದರೆ ಆದ್ರೆ ನಿಮಗೆ ರಾತ್ರಿ ಹೋಗ್ಬೇಕಾಗ್ತದೆ, ಇನ್ನೆಲ್ಲೇ ಹೋಗ್ಬೇಕಾಗ್ತದೆ. ನಿಮ್ಗೆ ಏನ್ ಬೇಡ, ನಿಮ್ಗೆ ಅಲ್ಲಲ್ಲಿ ಎಲ್ಲಾ ಪ್ರಾವಿಷನ್ ಸ್ಟೋರು ನನಗೆ ಬೇಕಾಗಿದ್ದು ಸಿಗುತ್ತೆ ಅಂದ್ರೆ ಜನರಿಗೆ ಒಂದು ಸೆಕ್ಯೂರಿಟಿ ಬರುತ್ತೆ. ಸೈಕಲಾಜಿಕಲ್ ಪ್ಯಾನಿಕ್ ಬರಬಾರ್ದು.
ಇಲ್ಲಂತೆ ಅಕ್ಕಿ ಇಲ್ವಂತೆ, ಅಕ್ಕಿ ಎಲ್ಲೋ ಹಾಕೊಂಡ್ ಬರ್ಬೇಕಂತೆ, 10 ಚೀಲ ಹಾಕೊಂಡ್ ಬರ್ಬೇಕಂತೆ, ಅದು ಬರಬಾರ್ದು. ಇಲ್ಲಪ್ಪ ಅಂಗಡಿ ಓಪನ್ ಇದೆ ನನಗೆ 5 kg ಸಾಕು, ಒಂದು ವಾರಕ್ಕೆ ಬೇಕಾದಷ್ಟು ನಾನು ತಂದ್ಕೊಂಡ್ರು, ನನಗೆ ಪ್ಯಾನಿಕ್ ಬೈಯಿಂಗ್ ಬೇಡ ಅನ್ನೋ ಒಂದು ಗ್ಯಾರಂಟಿ ಬರಬೇಕು ಜನರ ಮನಸ್ಸಿಗೆ. ನನಗೆ ಬೇಕಾಗಿದ್ದ ಔಷಧಿ ಸಿಗುತ್ತೆ, ನನಗೆ ಬೇಕಾಗಿದ್ದ ತರಕಾರಿ ಸಿಗುತ್ತೆ, ನನಗೆ ಬೇಕಾಗಿದ್ದ ಹಣ್ಣು ಸಿಗುತ್ತೆ, ನನಗೆ ಊಟ ಮಾಡೋಕೆ ಮನೆಯಲ್ಲಿ ಇದ್ಕೊಂಡೆ ನನಗೆ ಏನ್ ಬೇಕೋ ಅದೆಲ್ಲ ಸಿಗುತ್ತಪ್ಪ, ನನ್ನ ಪಕ್ಕದಲ್ಲಿ ಅಂಗಡಿಲಿ ಇದೆ, ನನಗೆ ಸಿಗುತ್ತೆ, ನಾನು ಯಾಕೆ ಪ್ಯಾನಿಕ್ ಮಾಡ್ಲಿ, ನಾನು ಯಾಕೆ ಹೋಗ್ಬಿದ್ದು ಒಂದು ಏಡುಗಟ್ಲೆ ತರಿಸ್ಲಿ, ಮೂಟೆ ಹಾಕ್ಸ್ಕೊಳ್ಳಿ ಅನ್ನೋ ಒಂದು ಭಾವನೆ ಬರಬಾರ್ದು. ಸರ್, ಒಳ್ಳೆ ಮಾತು ಹೇಳಿದ್ರಿ. 2 ದೃಷ್ಟಿಕೋನವನ್ನು ಗಮನಿಸಲೇಬೇಕು. ಒಂದು, ಆಡಳಿತಾತ್ಮಕವಾಗಿ ಸರ್ಕಾರ ತೆಗೆದುಕೊಳ್ಳುವಂತಹ ನಿರ್ಧಾರ, ಜೊತೆಗೆ ನಾವೊಬ್ಬ ಪ್ರಜೆಯಾಗಿ ನಾವು ಹೇಗಿರಬೇಕು ಅನ್ನುವ ಮನಸ್ಥಿತಿ ಕೂಡ ಜನರಲ್ಲಿ. ವೆಲ್ಕಮ್ ಬ್ಯಾಕ್ ಟು ಯು ಸರ್. ನಿಮ್ಮ ಜೊತೆ ಮಾತಾಡ್ತೀನಿ ನಾನು. ಅಫ್ಕೋರ್ಸ್ KC ರಘು ನಮ್ಮ ಜೊತೆ ಇದ್ದಾರೆ, ವಿಶ್ಲೇಷಣೆ ಮಾಡ್ತಿದ್ದಾರೆ. ಲಾಕ್ಡೌನ್ ನಾಳೆ ರಾತ್ರಿ 8 ಗಂಟೆಯಿಂದ ಶುರುವಾಗ್ತಾ ಇದೆ. ಎಲ್ಲದ್ರ ಬಗ್ಗೆ ಮಾತುಕತೆ ನಡೆಸ್ತೀವಿ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಕಾಯ್ತಾರೆ.